ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಜಿಲ್ಲೆ ಒಂದು ಸಭೆ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆಗೆ ಆಗಮಿಸಿರುವ ಎಲ್ಲ ಸದಸ್ಯರಿಗೂ ಮತ್ತು ಈ ರೆಡ್ ಕ್ರಾಸ್ ಸಂಸ್ಥೆಯನ್ನು ಒಂದು ಸದೃಢವಾಗಿ ಕಾರ್ಯನಿರ್ವಹಿಸಲು ಕಾರಣಕರ್ತರಾಗಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ಬಯಸ್ತೇನೆ. ಮೊದಲನೇದಾಗಿ ಇಂತಹ ಒಳ್ಳೆಯ ಕಾರ್ಯಕ್ರಮ ನಾನು ನೋಡ್ತಾ ಇದ್ದೆ. ಇವರು ಒಂದು ಪಕ್ಷಿ ನೋಟವನ್ನು 1 ವರ್ಷ ಅಂದರೆ ಏಪ್ರಿಲ್ 2024ರಿಂದ ಹಿಂದಿನವರೆಗೆ 31 ಮಾರ್ಚ್ 2025ರವರೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಅನ್ನೋ ಪಟ್ಟಿಯನ್ನು ನಾನು ನೋಡ್ತಾ ಇದ್ದೆ. ರೆಡ್ ಕ್ರಾಸ್ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿ ನಾವು ಇದನ್ನು ಪರಿಶೀಲಿಸಿದಾಗ ತುಂಬ ಹೆಮ್ಮೆಯ ವಿಷಯ. ಸುಮಾರು 60 ಕಾರ್ಯಕ್ರಮಗಳನ್ನು ಅವರು ಆಯೋಜಿಸಿದ್ದಾರೆ. ಇಷ್ಟು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರೋ ರೆಡ್ ಕ್ರಾಸ್ ಸಂಸ್ಥೆ ಬಹುಶಃ ನಮ್ಮ ರಾಜ್ಯದಲ್ಲೇ ಇದು ಪ್ರಥಮ ಅನಿಸುತ್ತೆ. ನಾನು ಎಷ್ಟೊಂದು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ, ಆದರೆ ಇಷ್ಟು ಸಂಪೂರ್ಣವಾಗಿ ಎಲ್ಲರೂ ಇನ್ವಾಲ್ವ್ ಆಗಿ ಒಂದು ಅದರ ಧ್ಯೇಯಗಳನ್ನು, ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಉದ್ದೇಶಗಳನ್ನು, ಧ್ಯೇಯಗಳನ್ನು ಜನಗಳಿಗೆ ಮುಟ್ಟಿಸುವ ಆ ಒಂದು ನಿರಂತರ ಪ್ರಯತ್ನ ಇದೆಯಲ್ಲ, ಅದು ತುಂಬ ಶ್ಲಾಘನೀಯ, ಅಭಿನಂದನಾರ್ಹ. ಸೊ ಇಂತಹ ಒಳ್ಳೆಯ ಟೀಮ್ ಕೆಲಸ ಮಾಡ್ತಾ ಇದೆ. ನಾವು ಇದೇ ರೀತಿಯಾಗಿ ನಾವು ನಮ್ಮ ರೋಡ್ ಸೇಫ್ಟಿ ಮೀಟಿಂಗ್ ಅಂತ ನಾವು ಮಾಡ್ತೇವೆ. ಸೊ ಆ ಸಭೆಯಲ್ಲಿ ರಸ್ತಾ ಸುರಕ್ಷತಾ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ಮಾಹೆ 2 ಸಾರಿ ಅಂದರೆ ಪ್ರತಿ ತಿಂಗಳು 2 ಬಾರಿ ಮಾಡ್ತೇವೆ. ಅದರಲ್ಲಿ ನಾವು ಈ ಅಂಗವನ್ನು ನಾನು ಹೇಳಿದ್ದೇನೆ, ಪ್ರತಿಯೊಬ್ಬರು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಪಾಷಾ ಅವರು ಹಾಜರಿದ್ದರು. ಅವತ್ತು ತುಂಬ ಚೆನ್ನಾಗಿ ಅವರು ಇನ್ಪುಟ್ಸನ್ನು ಕೊಟ್ಟರು. ಏನು ಈ ರಸ್ತಾ ಸುರಕ್ಷತಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ರಕ್ತದಾನ ಶಿಬಿರಗಳನ್ನು ನಡೆಸೋದು, ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ವ್ಯಾಪಕ ಅರಿವನ್ನು ಮೂಡಿಸುವುದು, ಮತ್ತು ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಏನೆಲ್ಲ ಕೆಲಸಗಳನ್ನು ಮಾಡಬಹುದು, ಅಪಘಾತ ಸಂದರ್ಭದಲ್ಲಿ ಅಪಘಾತಗಳ ತಡೆಗಟ್ಟುವಿಕೆಗೆ ಮತ್ತು ಅಪಘಾತಗಳ ನಂತರ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಸಹ ಒಂದು ಕ್ರಿಯಾ ಯೋಜನೆ, ಆ್ಯಕ್ಷನ್ ಪ್ಲಾನನ್ನು ಅವರು ತಯಾರಿಸಿ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಬರೀ ಮಾತಲ್ಲಿ ಅಲ್ಲ, ತಮ್ಮ ಕೃತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ರೆಡ್ ಕ್ರಾಸ್ ಸಂಸ್ಥೆಯವರು. ಸೊ ಅಂತಹ ಒಂದು ತುಂಬ ಹೆಮ್ಮೆ ಅನಿಸುತ್ತೆ, ನಮ್ಮ ಹಾಸನದಲ್ಲಿ ಇಷ್ಟು ಸಕ್ರಿಯವಾಗಿರೋ ಒಂದು ಸಂಸ್ಥೆ ಇದೆ ಅಂತ ಹೇಳಿ. ಅದೊಂದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಅಂತಹ ಒಳ್ಳೆ ಸದಸ್ಯರುಗಳನ್ನು ಇವರು ಎಲ್ಲ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅದೇನೋ ಅಂತಾರಲ್ಲ, ಎಲ್ಲ ಒಳ್ಳೆ ಮಹಾನುಭಾವರು ಅಂದರೆ ತಮ್ಮ ಜೀವನವನ್ನು ಸೇವೆಗಾಗಿಯೇ ಮುಡುಪಾಗಿಟ್ಟು ತಮ್ಮ ಕೊಡುಗೆಯನ್ನು ಸಮಾಜಕ್ಕೆ ಕೊಡಲೇಬೇಕು, ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲರೂ ಒಂದು ಒಗ್ಗೂಡಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾನೂ ಇದ್ದಾರೆ. ಅದರ ಜೊತೆಗೆ ನಾನು ನಮ್ಮ ಸಂಸ್ಥೆಯ ಆಡಿಟ್ ಪ್ಯಾರವನ್ನು ನೋಡ್ತಾ ಇದ್ದೆ, ಆಡಿಟ್ ರಿಪೋರ್ಟನ್ನು. ಎಷ್ಟು ಶಿಸ್ತುಬದ್ಧವಾಗಿ ಪ್ರತಿ ವರ್ಷ ಸಂಸ್ಥೆಯ ಅನುದಾನವನ್ನು ಮತ್ತು ಅವರಲ್ಲಿರ್ತಕ್ಕಂತಹ ರಿಸೋರ್ಸಸನ್ನು ಆಡಿಟ್ ಮಾಡಿಸಿ CA ಅವರಿಂದ ಅದರ ವರದಿಯನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಇದು ಅವರ ಶಿಸ್ತುಬದ್ಧ ಒಂದು ವ್ಯವಸ್ಥೆಯನ್ನು ತೋರಿಸುತ್ತೆ. ಸೊ ಹಾಗಾಗಿ ಇಂತಹ ಸಂಸ್ಥೆ ಇಷ್ಟು ಒಳ್ಳೆಯ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಜೊತೆಯಲ್ಲಿ ನಾವು ಈಗ ತಾನೇ ನೋಡಿದ್ವಿ, ನಮ್ಮ ವೀಲ್ ಚೇರ್ಸ್, ಅದರಲ್ಲೂ ಸ್ಪೈನಲ್ ಕಾರ್ಡ್ ಇಂಜೂರ್ಡ್ ಮತ್ತು CP ಸೆರೆಬ್ರಲ್ ಪಾಲಿಸಿ ಇರ್ತಕ್ಕಂತಹ ರೋಗಿಗಳಿಗೆ ಅವರ ಅನುಕೂಲವಾಗಲಿ ಅಂತ ಹೇಳಿ ಒಂದು ವೀಲ್ ಚೇರ್ಸ್ಗಳನ್ನು, ಅವರ ಪರಿಕರಗಳನ್ನು ಸಹ ಕೊಟ್ಟಿದ್ದಾರೆ. ಜೊತೆಗೆ ಈ ತುರ್ತು ಚಿಕಿತ್ಸಾ ನೀಡುವಲ್ಲಿ ಏನೆಲ್ಲ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಸಹ ಅವರು, ಅದರಲ್ಲೂ ಯುವಕರಲ್ಲಿ ಅರಿವು ಮೂಡಿಸಿಷ್ಟೇ ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಆ ಯೋಜನೆಗಳನ್ನು ನಮ್ಮ ಸಮಾಜಕ್ಕೆ, ನಮ್ಮ ಯುವಕರಿಗೆ ಮತ್ತು ನಮ್ಮ ಜನತೆಗೆ ಮುಟ್ಟಿಸ್ಲಿಕ್ಕೆ ಜಿಲ್ಲಾಡಳಿತ ಯಾವಾಗಲೂ ತಮ್ಮ ಜೊತೆಯಲ್ಲಿ ಇರ್ತದೆ. ಸೊ ಇಂತಹ ಕೆಲಸಗಳನ್ನು ಹೆಚ್ಚಿನದಾಗಿ ಮಾಡಿ ಆಯೋಜಿಸಿ ಅಂತ ಹೇಳ್ತಾ, ನಾನು
ಹೇಗಿದ್ರು ನಮ್ಮ ಉಪಾಧ್ಯಕ್ಷರು ನಮ್ಮ ನೆಚ್ಚಿನ CEO ಅವರು ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಮಾಡಿಬಿಡಿ ಅಂತ ಹೇಳಿದ್ದೆ. ಆದಾಗ್ಯೂ ಇಲ್ಲ ಮೇಡಮ್ 5 ನಿಮಿಷ ಆದ್ರೂ ನೀವು ಬರಲೇಬೇಕು ಅಂತ ಹೇಳಿ ನಮ್ಮ ಉದಯ್ ಮೋಹನ್ ಅಲ್ಲೇ ಆಫೀಸಲ್ಲಿ ಬಂದು ನಿಂತು ಬಿಟ್ಟಿದ್ದಾರೆ ಆಯ್ತಾ. ಸೊ ಓಕೆ, ಹಾಗಾಗಿ ನಾವು ಇಲ್ಲ ಬೇರೆ ಎಲ್ಲ ಮೀಟಿಂಗ್ನ ಅವ್ರಿಗೆ ವೇಟ್ ಮಾಡೋಕ್ಕೆ ಬಿಟ್ಟು ನಾವು ತಮ್ಮ ಜೊತೆಯಲ್ಲಿ ಬಂದಿದ್ದೇವೆ. ಇದರಲ್ಲಿ ನಿಜ ಹೇಳಬೇಕು ಅಂದ್ರೆ ನಮಗೂ ತುಂಬಾ ಖುಷಿ ಇಂತಹ ಒಂದು ಒಳ್ಳೆಯ ಸಂಸ್ಥೆ ಜೊತೆಯಲ್ಲಿ ಮತ್ತೆ ಇಂತಹ ಸಕ್ರಿಯ ಟೀಮ್ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ. ಒಳ್ಳೆಯ ಟೀಮ್, ನಾನು ಐ ಆಲ್ವೇಸ್ ಬಿಲೀವ್ ಯಾವಾಗಲೂ ಯಾರು ಒಬ್ಬರಿಂದ ಏನನ್ನೂ ಸಾಧಲಿಕ್ಕೆ ಆಗಲ್ಲ, ನಾವು ಒಬ್ಬಳೇ ಹಾಕ್ತೇವೆ. ಆದರೆ ಒಂದು ಸಂಘಟಿತರಾದರೆ ಒಂದು ಶಕ್ತಿ, ನಮ್ಮಂತ 100 ಜನ ಸೇರ್ಕೊಂಡ್ರೆ 100 ಪಟ್ಟು ಹೆಚ್ಚಿನ ಶಕ್ತಿ ಬರ್ತದೆ, ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೊತೆಗೆ ನನಗೆ ಪರ್ಮಿಷನ್ ಕೊಡಬೇಕು ನಾನು ಹೊರಡ್ಲಿಕ್ಕೆ. ತುಂಬಾ ಧನ್ಯವಾದಗಳು.